ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಸಹ ದೆಹಲಿಗೆ. ಇಂದು ಡಿಕೆಯಿಂದಲೂ ಕೂಡ ಹೈಕಮಾಂಡ್ ಭೇಟಿ. ಸಿಎಲ್ಪಿ ವಿಚಾರಗಳ ಬಗ್ಗೆ ಚರ್ಚೆ. ರಾಹುಲ್ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚಿಸುವ ಡಿಕೆ. ಪ್ರಮಾಣ ವಚನ, ಡಿಸಿಎಂ ಮತ್ತು ನೂತನ ಸಚಿವರ ಬಗ್ಗೆ ಚರ್ಚೆ. ಹೈಕಮಾಂಡ್ ನಿರ್ದೇಶನ ಪಡೆಯಲಿರುವ ಡಿಕೆ ಶಿವಕುಮಾರ್. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಮುದ್ರದ ಅಲೆಗಳ ಅಬ್ಬರ. ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚನೆ. ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದ ಭೀಕರ ಕೊಲೆ ಪ್ರಕರಣ. ಒಂದೇ ಕುಟುಂಬದ 4ರನ್ನು ಹತ್ಯೆ ಮಾಡಿ ಕಾರಿಗೆ ಬೆಂಕಿ ಹಚ್ಚಿ ಅಪಘಾತವೆಂದು ಬಿಂಬಿಸೋ ನಾಟಕ. ಕೌಟುಂಬಿಕ ಕಲಹ ಮತ್ತು ಆಸ್ತಿ ವಿವಾದವೇ ಹತ್ಯಾಕಾಂಡಕ್ಕೆ ಕಾರಣ. ಮೊದಲ ಪತ್ನಿ, ಆಕೆಯ ಮಗಳು ಮತ್ತು ಅಪ್ರಾಪ್ತ ಮಗ ಸೇರಿ ಪತಿ, ಆತನ 2ನೇ ಹೆಂಡತಿ, ಮಕ್ಕಳನ್ನ ಭೀಕರವಾಗಿ ಕೊಂದಿದ್ದಾರೆ. ಸಾಕ್ಷ್ಯ ನಾಶಪಡಿಸಲು ಶವಗಳನ್ನು ಕಾರಿಗೆ ತುಂಬಿಸಿ ಹೆದ್ದಾರಿಗೆ ತಂದು ಬೆಂಕಿ ಹಚ್ಚಿದ್ರು. 2ನೇ ಕ್ವಾಲಿಫೈಯರ್ ಕದನಕ್ಕೆ ವೇದಿಕೆ ಸಜ್ಜು. ರಾಜಸ್ಥಾನ್ ರಾಯಲ್ಸ್, ಗುಜರಾತ್ ಟೈಟನ್ಸ್ ಮಲ್ಲನ್ಪುರ ಮೈದಾನದಲ್ಲಿ ಫೈನಲ್ ಟಿಕೆಟ್ಗಾಗಿ ಕಾದಾಟ. ಸೂಪರ್ ಸಂಡೇ ನಡೆಯೋ ಕಾದಾಟದಲ್ಲಿ ಆರ್ಸಿಬಿ ಎದುರು ತಡೆತಟ್ಟೋದು ಯಾರು ಅನ್ನೋ ಕುತೂಹಲ. ಬಲಾಢ್ಯ ತಂಡಗಳ ನಡುವಿನ ವಾರ್ ಅಭಿಮಾನಿಗಳಲ್ಲಿ ತೀವ್ರ ಕುತೂಹಲ ಹುಟ್ಟಿಹಾಕಿದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಓಪನ್ ವೈಭವ್ ಸೂರ್ಯವಂಶಿ ಮೇಲೆ ಡಿಪೆಂಡ್ ಆಗಿದೆ. ಮುಂಬೈ ಇಂಡಿಯನ್ಸ್ನಲ್ಲಿ ಮತ್ತೆ ಆಂತರಿಕ ಕಿತ್ತಾಟ. ತಂಡ ತೊರೆಯಲು ಮುಂದಾದ ಪಾಂಡ್ಯ. ಮುಂಬೈ ಇಂಡಿಯನ್ಸ್ನಲ್ಲಿ ಈಗ ಎಲ್ಲವೂ ಸರಿಯಿಲ್ಲ. ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸಲು ಮ್ಯಾನೇಜ್ಮೆಂಟ್ ನಿರ್ಧರಿಸಿದೆ. ಮೂಲಗಳ ಪ್ರಕಾರ ಮುಂಬೈ ಇಂಡಿಯನ್ಸ್ ತಂಡದ ಮುಂದಿನ ನಾಯಕ ಯಾರಾಗಬೇಕು ಎಂಬುದನ್ನು ರೋಹಿತ್ ಶರ್ಮಾ ಅವರೇ ನಿರ್ಧರಿಸಲಿದ್ದಾರೆ.